ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX110. ಈ ಹಿಟಾಚಿದು ಸ್ವಿಂಗ್ ಡಿವೈಸಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗ್ತಿದೆ, ಮತ್ತು ಇದೇ ಗಾಡಿದು ಬೋಮ್ ಸಿಲಿಂಡ್ರಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಆಗ್ತಾಯಿದೆ. ಮತ್ತು ಗಾಡಿ ಹತ್ರ ಬಂದಿದ್ದೀನಿ, ನೋಡೋಣ. ಮತ್ತು ನಮ್ಮ ಇವರು ಮಂಜು ಅಂತ ಹಿಟಾಚಿ ಓನರ್. ಮಂಜು ಆರಾಮಪ್ಪ? ಮತ್ತು ನಡೆಯುತ್ತಪ್ಪ ಕೆಲಸ ಜೋರೈತಾ? ಏನು ಸ್ವಿಂಗ್ ಮೋಟ್ರು ಬೂಮ್ ಸೀಲ್ ಎರಡಾ? ಬೂಮ್ ಅಂದರೆ ಇದೇನಾ? ಇದು ಬೂಮ್ ಸೀಲು ಲೀಕೇಜ್ ಆಗ್ತಿರೋದು ಇದೊಂದು. ಮತ್ತು ಇನ್ನೊಂದು ಸ್ವಿಂಗ್ ಮೋಟ್ರು. ಸ್ವಿಂಗ್ ಮೋಟ್ರ್ ಅಂದರೆ ಯಾವ ಥರ ಓಪನ್ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಸ್ವಿಂಗ್ ಮೋಟ್ರ್ ಅಂದರೆ ಇದರಲ್ಲೆಲ್ಲ ಲೀಕೇಜ್ ಅಂತಾರೆ. ಗೇಜಿಂದ ಹೈಡ್ರೋಲಿಕ್ ಆಯಿಲ್ ಬರ್ತಾ ಇದೆ, ಫುಲ್ ಹೈಡ್ರೋಲಿಕ್ ಆಯಿಲ್ ಇದೆ ನೋಡಿ ಗೇಜಲ್ಲಿ. ಸೀಲ್ ಹೋಗ್ಬಿಟ್ಟೈತೆ, ಮೋಟ್ರ್ ಸೀಲು ಹೋಗಿ ಗೇಜಿಂದ ಹೊರಗೆ ಬರ್ತಿರೋದು. ಈ ಕಡೆ ಗೇಜಿಂದ ಹೊರಗೆ ಬರ್ತಾ ಇರೋದು. ಈಗ ಟೋಟಲ್ ಹೋಸ್ ಪೈಪ್ ಎಲ್ಲ ಓಪನ್ ಮಾಡಿ, ಇಲ್ಲಿ 21 ಸೈಜಿಂದು ಬೋಲ್ಟ್ ಬರ್ತವೆ ಸುತ್ತ. ಅಷ್ಟು ಓಪನ್ ಮಾಡಿದ್ರೆ ಮೋಟ್ರ್ ಓಪನ್ ಆಗುತ್ತೆ. ಓಪನ್ ಮಾಡೋಣ. ಡಿಸ್ಕನೆಕ್ಟ್ ಆಗಿದ್ದಾವೆ, ಕೆಳಗಡೆ ಬೋಲ್ಟ್ ಪಿಚ್ಚ. ಮೋಟ್ರ್ ಬಾಟಮ್ ಇದು ಆಯಿಲ್ ಸೀಲ್ ಇಲ್ಲಿ ಬರುತ್ತೆ. ಈ ಪಾಯಿಂಟಲ್ಲಿ ಆಯಿಲ್ ಸೀಲ್ ಬರುತ್ತೆ. ಇದೊಂದು ಲಾಕ್ ಓಪನ್ ಮಾಡಬೇಕು, ಇದೊಂದು ಲಾಕ್, ಎರಡು ಲಾಕ್ ಓಪನ್ ಮಾಡಿ ಪ್ಲೇಟ್ ಎಳಿಬೇಕು. ಪ್ಲೇಟಲ್ಲಿ ಸೀಲ್ ಇರುತ್ತೆ, ಸೀಲ್ ಪ್ಲಸ್ ಓರಿಂಗು ಓಪನ್ ಮಾಡೋಣ. ಈಗ ಆಯಿಲ್ ಹೋಗುತ್ತೆ, ಆಯಿಲ್ ಹೋಗುತ್ತೆ. ಸೀಲ್ ಹಾಕಿದಾರಲ್ಲ ಸೀಲ್, ಯಾವುದೋ ಹಳೇದೈತಿ, ಹೋಗೋದು ಸೀಲ್ ಐತೆ. ಇಲ್ಲಾಂದರೆ ಓರಿಂಗ್ ಚೇಂಜ್ ಮಾಡ್ತಿಲ್ಲ ಇವರು. ಚೆಕ್ ಮಾಡೋಣ ನೋಡಿ. ಇದು ಆಯಿಲ್ ಸೀಲ್, ಇದು ಆಯಿಲ್ ಸೀಲೋದು ಪ್ಲಸ್ ಓರಿಂಗ್. ಇದು ಆಯಿಲ್ ಸೀಲು ನಾರ್ಮಲ್. ಇವಾಗ ನಾವು ಹಾಕ್ತಿರೋದು ಮೇಲೆಗಡೆ ಕ್ಯಾಪ್ ಬರುತ್ತೆ, ಅದಕ್ಕೆ ಅಂದರೆ ಸ್ವಲ್ಪ ಲೈಫ್ ಇರುತ್ತೆ. ಓಪನ್ ಮಾಡೋಣ. इಷ್ಟು ಫ್ರೀ ಇರಬಾರ್ದು, ಟೈಟಾಗಿ ಬರಬೇಕು. ये तो आया हो, ये शाफ्ट के जोड़े में फिरा रहेगा, ये शाफ्ट के जोड़े में फिरा है. ಇದು ಆಯಿಲ್ ಸೀಲ್, ಇದು ನಾನು ತಂದಿರೋ. ಇದು ಬಂದ್ಬಿಟ್ಟು ಮೇಲ್ಗಡೆ ಹೆವಿ ಡ್ಯೂಟಿ, ಇದು ಮೇಲ್ಗಡೆ ಕ್ಯಾಪ್ ಬರುತ್ತೆ. ಇಲ್ಲಿ ಸ್ವಲ್ಪ ಲೈಫ್ ಬರುತ್ತೆ. ಇದು
ಟೈಪ್ ಬರುತ್ತೆ ಇದು. ಓ ಏನಾಯ್ತು ಗೊತ್ತಾ, ಶಾರ್ಪ್ ಜೊತೆಗೆ ತಿರ್ಗ್ಬಿಟ್ಟೈತೆ ಅಲ್ಲ ಸೋಗ್ಬಿಡುತ್ತೆ ಈ ಕಡೆ. खड़े ना हो शाफ्ट की जरूरत पड़ती है, खड़ा हो उसके फ्री हो ಸರಿಯಾಗಿತ್ತಾ ಬೇಡ ಎಲ್ಲ ये क्या भी काम नहीं है. ಮೋಟರ್ ಸೀಲ್ ಹಾಕಾಯ್ತು. ಮತ್ತು ಇವಾಗ ನೆಕ್ಸ್ಟು ಅನಬಂಡ್ ಹಾಕಿ ಗೇರು ಸ್ವಿಂಗ್ ಡಿವೈಸು ಕ್ಯಾರಿಯರ್ ಎಲ್ಲ ಫಿಟ್ ಮಾಡೋಣ. ಬಾಟಮಲ್ಲಿ ಅನಬಂಡ್ ಹಾಕಬೇಕಾಗತ್ತೆ, ಯಾಕಂದರೆ ಓರಿಂಗ್ ಇರಲ್ಲ ಈ ಪಾಯಿಂಟಲ್ಲಿ. ಅನಬಂಡ್ ಹಾಕಿ ಈ ಪಾಯಿಂಟಲ್ಲಿ ರಿಂಗ್ ಹಾಕುತ್ತೆ. ಇದ್ರ ಮೇಲೆಗಡೆ ಸಣ್ಣ ರಿಂಗರ್ ಬರುತ್ತೆ, ಇಲ್ಲಿ ಮೇಲೆಗಡೆ ಮತ್ತೆ ಅನಬಂಡ್ ಹಾಕ್ಬೇಕು. ಸಣ್ಣ ರಿಂಗರ್ ಕುಂತೈತೆ. ಅಷ್ಟು ಸಣ್ಣ ಕ್ಯಾರಿಯರ್ ಇದು ಸಣ್ಣ ಡಿವೈಸ್ ಸೆಕ್ಷನ್ ಫಿಟ್ ಆಗಿದೆ. ನೆಕ್ಸ್ಟ್ ಮೋಟ್ರ್ ಇದ್ರ ಮೇಲೆ ಎತ್ತದ ಹೈಟ್ ಮಾಡು ಮೋಟ್ರ್ ಕುತ್ಕೊಂಡಿದ್ದೆ, ಕೆಳಗಡೆ ಬಿಟ್ಬಿಡ ಹಾಕಿದ್ದೀನಿ. ಇವಾಗ ಸೆಟ್ ಮಾಡ್ಬಿಡೋಣ. ಬೆಡ್ ಬೋಲ್ಟ್ ಎಲ್ಲ ಟೈಟ್ ಆಗಿದ್ದಾವೆ. ನೆಕ್ಸ್ಟು ಪೈಪ್ ಪ್ರೆಷರ್ ಕೊಡ್ತಾರೆ.
ಆಗಿದೆ. ಗೆರಲ್ ಹಾಕಿಲ್ಲ, ಗೆರಲ್ ಹಾಕೋಬೇಕು. ನೆಕ್ಸ್ಟು ಬೂಮ್ ಸಿಲಿಂಡರ್ ಓಪನ್ ಮಾಡೋಣ. ನೋಡಿ ಬೂಮ್ ಸಿಲಿಂಡ್ರು ಓಪನ್ ಮಾಡ್ಕೊಂಡಿದ್ವಿ. ಅಂದರೆ ಮೇಲಿಂದ ಪಿನ್ ಮೇಲಿಂದ ಕೆಳಗೆ ಬಿಡಿಸ್ಕೊಂಡಿದ್ವಿ. ಇದನ್ನು ಮೊದಲು ಹೋಸ್ ಪೈಪ್ ಬಿಡಿಸ್ಬೇಕು. ಇಲ್ಲಿ 2 ಹೋಸ್ ಪೈಪ್, 2 ಹೋಸ್ ಪೈಪ್ ಬಿಚ್ಕೊಂಡು ಬಕೆಟಲ್ಲಿ ಇಟ್ಟು ಪಿಸ್ಟನ್ನು ಮುಂದಕ್ಕಿಂದ ಕೇಳಿದ್ರೆ ಟ್ಯೂಬಲ್ಲಿರೋ ಹೈಡ್ರಾಲಿಕ್ ಆಯಿಲ್ ಡ್ರೈ ಆಗುತ್ತೆ. ಓಪನ್ ಮಾಡೋಣ. ಎರಡು ಪೈಪು ಬಕೆಟಿಗೆ ಎತ್ಕೊಂಡವ್ರೆ ಮಂಜು. ಇವಾಗ ಮುಂದೆ ಲಿವರ್ ಎತ್ತಾಗಾಯ್ತು. ಇದು ಡಬಲ್ ನಟ್. ಇದು ಒಂದು ಉಲ್ಟಾ ಥ್ರೆಡ್ಡು, ಒಂದು ಸ್ಟ್ರೈಟ್ ಥ್ರೆಡ್. ಅಂದರೆ ಇದು ನಾರ್ಮಲಾಗಿ ಆ್ಯಂಟಿ ಕ್ಲಾಕ್ ವೈಸ್ ಹೊಡೆದ್ರೆ ಲೂಸ್ ಆಗಬೇಕು. ಇದು ಆ್ಯಂಟಿ ಕ್ಲಾಕ್ ವೈಸ್ ಹೊಡೆದ್ರೆ ಟೈಟ್ ಆಗುತ್ತೆ. ಅಂದರೆ ಉಲ್ಟಾ ಹೊಡಿಯೋ ಕಡೆ ಹೊಡೆದ್ರೆ ಟೈಟ್ ಆಗುತ್ತೆ. ಅದಕ್ಕೆ ಇದು ಉಲ್ಟಾ ಥ್ರೆಡ್. ಇದು 2 ಓಪನ್ ಮಾಡಿ, ಇದು ಹಬ್ಬಲ್ಲಿ ಸೀಲ್ ಇರುತ್ತೆ, ಸೀಲ್ ಹಾಕೋಣ. ಇಲ್ಲಿ ಬರೋದು, ಈ ಸೀಲ್ ಚೇಂಜ್ ಮಾಡಬೇಕು. ಏನಪ್ಪ ಅದನ್ನು ಇಸ್ಕೋಬೋದು. ಇಷ್ಟ ಆಗ್ಬಿಡೈತೆ. ಆಯಿಲ್ಗೆ ಸ್ಟಾರ್ಟ್. ಇದು ಆಯಿಲ್ ಸೀಲ್. ಇದು ಬ್ಯಾಕಪ್. 2 ಚೇಂಜ್ ಮಾಡೋಣ. ಬಂದಿರೋದು ಯಾವುದಿದ್ರು ಟೆಕ್ನೋಲೈನ್ ಅಂತ. ಇದು ಹೈಟ್ ಆಯಿಲ್ ಸೀಲು. ಇದು ರಾಡ್ ಸೀಲ್ ಬಂದು 9 mm ಬರಬೇಕು ಹೈಟು. 10 mm ಬಂದ್ಬಿಡ್ತಿದ್ದು. ಭಾಳ ಕಷ್ಟ ಆಗ್ಬಿಟ್ಟು ಕೂರ್ಸೋ. ಸುಮಾರು ಒಂದು ಅರ್ಧ ಗಂಟೆ 4 ಜನ ಸೇರಿ ಕೂರ್ಸೋ. ಎಲ್ಲ ಫಿಟಪ್ ಐತೆ. ಇದನ್ನು ಶಾಫ್ಟಿಗೆ ಫಿಟ್ ಮಾಡ್ಕೊಂಬಿಡೋಣ.
ಕ್ಲಚ್ ಶಾಫ್ಟು ಸೀಲ್ ಹಬ್ಬು ಕುಲ್ತೈತೆ, ಎಣ್ಣೆ ಟೈಟ್ ಆದವು. ನೆಕ್ಸ್ಟು ಪಿಸ್ಟನ್ನ ಅಲ್ಲಿಗೆ ಫಿಟ್ ಮಾಡಿಬಿಡೋಣ. ಫಿಟ್ ಮಾಡೋಣ. ಹಾಕ್ಬಿಟ್ಟಿದ್ವಿ. ಲೈಟ್ ಮಾಡ್ಕೊಂಡು ಇದು ಆಯ್ತು ವರ್ಕು. ಟಾಟಾ ಹಿಟಾಚಿ EX 110. ಈ ಹಿಟಾಚಿದು ಸ್ವಿಂಗ್ ಡಿವೈಸಲ್ಲಿ ಹೈಡ್ರಾಲಿಕ್ ಆಯಿಲ್ ಮಿಕ್ಸ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಮತ್ತು ಇದೇ ಗಾಡಿದು ಬೂಮ್ ಸಿಲ್ ಕಿಟ್ ಒಂದು ಹೋಗಿತ್ತು. ಸ್ವಿಂಗ್ ಮೋಟ್ರ್ ಬಿಚ್ಚಿ ಹೈಡ್ರಾಲಿಕ್ಕಿಂದು ಆಯಿಲ್ ಸೀಲ್ ಒಂದು ಚೇಂಜ್ ಮಾಡಿ ಫಿಟ್ ಮಾಡಿದ್ದೀನಿ. ಅದು ಸರಿ ಆಯಿತು. ಆಮೇಲೆ ಬೂಮ್ ಸಿಲಿಂಡ್ರಲ್ಲಿ ಆಯಿಲ್ ಸೀಲ್ ಒಂದು ಹೋಗಿತ್ತು, ಅದೊಂದು ಹಾಕಿ ಫಿಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಹೈಡ್ರಾಲಿಕ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.